ತಿರುಮಲದ ಮೊದಲ ಆರತಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಸಿಎಂ ಹೇಳಿಕೆಗೆ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಭಾನುಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು ತಿರುಮಲವನ್ನು ರಾಜಕೀಯ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಡಿ ಅಂತ ಹೇಳಿದ್ದಾರೆ. ಈ ಕುರಿತಂತೆ ಅಪ್ಡೇಟ್ ಸಿಗ್ತಾ ಇದೆ. ಗೌರವ ನೀಡಿದ್ದು ರಾಜಕಾರಣಿಗಳಿಗೆ ಅಲ್ಲ, ಮೈಸೂರು ಮಹಾರಾಜರಿಗೆ ಮಾತ್ರ ಅಂತ ಪುನರುಚ್ಚರಿಸಿದ್ದಾರೆ. ತಿರುಮಲದ ಮೊದಲ ಆರತಿ ಬಗ್ಗೆ ಡಿಕೆ ಶಿವಕುಮಾರ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಈಗ ಸಿಎಂ ಹೇಳಿಕೆಗೆ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಆಕ್ರೋಶವನ್ನು ವ್ಯಕ್ತಪಡಿಸಿದೆ. ಸದಸ್ಯ ಭಾನುಪ್ರಕಾಶ್ ಅವರು ಗುಡುಗಿರುವಂತದ್ದು, ತಿರುಮಲವನ್ನ ನೀವು ಯಾವುದೇ ಕಾರಣಕ್ಕೂ ರಾಜಕೀಯ ಕ್ಷೇತ್ರವನ್ನಾಗಿ ಪರಿವರ್ತಿಸಬೇಡಿ. ನಾವು ಗೌರವ ಕೊಟ್ಟಿದ್ದು ರಾಜಕಾರಣಿಗಳಿಗೆ ಅಲ್ಲ, ಮೈಸೂರು ಮಹಾರಾಜರಿಗೆ ಮಾತ್ರ. ಮಹಾರಾಜರಿಗೆ ಗೌರವಾರ್ಥವಾಗಿ ಆರತಿಗೆ ನಾವು ಅವಕಾಶವನ್ನ ಕೊಟ್ಟಿದ್ದೀವಿ. ತಿರುಮಲ ಸಂಪ್ರದಾಯಗಳಲ್ಲಿ ಹಸ್ತಕ್ಷೇಪ ಮಾಡಬೇಡಿ ಅಂತ ಹೇಳಿ ಸದಸ್ಯ ಭಾನುಪ್ರಕಾಶ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇದು ಡಿಕೆ ಶಿವಕುಮಾರ್ ಕ್ಷೇತ್ರವಲ್ಲ ಅಂತ ಭಾನುಪ್ರಕಾಶ್ ಇಲ್ಲಿ ಒತ್ತಿ ಹೇಳಿದ್ದಾರೆ. ಟಿಟಿಡಿ ಆಧ್ಯಾತ್ಮಿಕ ಕೇಂದ್ರ, ಅದು ಡಿಕೆಶಿಯವರ ವೈಯಕ್ತಿಕ ಕ್ಷೇತ್ರ ಆಗೋಕೆ ಸಾಧ್ಯನೇ ಇಲ್ಲ. ಡಿಕೆಶಿಯವರು ತಮ್ಮ ಹೇಳಿಕೆಯನ್ನ ತಕ್ಷಣ ಹಿಂಪಡಿಬೇಕು. ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಭಾನುಪ್ರಕಾಶ್ ಒತ್ತಾಯವನ್ನ ಮಾಡಿದ್ದಾರೆ. ನೋಡಿ, ತಿರುಮಲದ ಮೊದಲ ಆರತಿ ಕುರಿತು ಡಿಕೆ ಶಿವಕುಮಾರ್ ಕೊಟ್ಟಿರುವಂತಹ ಹೇಳಿಕೆ ಸದ್ಯ ರಾಜಕೀಯ ಚರ್ಚೆಗೂ ಕೂಡ ಕಾರಣವಾಗಿದೆ. ಸಿಎಂ ಹೇಳಿಕೆಗೆ ಈಗ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಭಾನುಪ್ರಕಾಶ್ ತೀವ್ರ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ, ಅಂದರೆ ಗುಡುಗಿದ್ದಾರೆ. ಏನಂತ, ತಿರುಮಲದ ಸಂಪ್ರದಾಯಗಳಲ್ಲಿ ರಾಜಕೀಯ ಹಸ್ತಕ್ಷೇಪ ಬೇಡ ಅಂತವೂ ಕೂಡ ಆಗ್ರಹಿಸಿದ್ದಾರೆ. ಹಾಗೆ ತಿರುಮಲದ ಮೊದಲ ಆರತಿ ಕುರಿತು ಡಿಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೆ ಇದೆಯಲ್ಲ, ಅದನ್ನ ಟಿಟಿಡಿ ಆಡಳಿತ ಮಂಡಳಿ ಸದಸ್ಯ ಭಾನುಪ್ರಕಾಶ್ ತೀವ್ರವಾಗಿ ಕಟುವಾಗಿ ಟೀಕಿಸಿದ್ದಾರೆ. ತಿರುಮಲವನ್ನ ದೇವಸ್ಥಾನವಾಗಿ ಮಾಡೋದಕ್ಕೆ ಬಿಡಿ, ರಾಜಕೀಯ ವೇದಿಕೆಯಾಗಿಸಬಾರದು ಅಂತ ಹೇಳಿದ್ದಾರೆ. ಜೊತೆಗೆ ಮೊದಲ ಆರತಿಗೆ ಅವಕಾಶ ನೀಡಿರೋದು ಯಾವುದೇ ರಾಜಕಾರಣಿಗಳಲ್ಲ, ಮೈಸೂರು ಮಹಾರಾಜರಿಗೆ ಗೌರವಾರ್ಥವಾಗಿ ಅಂತ ಮತ್ತೆ ಅವರು ಸ್ಪಷ್ಟಪಡಿಸಿದ್ದಾರೆ. ಇನ್ನು ತಿರುಮಲದ ಶತಮಾನಗಳ ಸಂಪ್ರದಾಯಗಳಲ್ಲಿ ಯಾವುದೇ ರೀತಿ ಹಸ್ತಕ್ಷೇಪ ಮಾಡಬಾರದು ಅಂತ ಭಾನುಪ್ರಕಾಶ್ ಒತ್ತಾಯಿಸಿದ್ದಾರೆ. ಟಿಟಿಡಿ ಒಂದು ಆಧ್ಯಾತ್ಮಿಕ ಕೇಂದ್ರ, ಅದು ಡಿಕೆಶಿಯವರ ವೈಯಕ್ತಿಕ ಕ್ಷೇತ್ರವಲ್ವಲ್ಲ ಅಂತ ಹೇಳಿಯೂ ಕೂಡ ಹೇಳಿದ್ದಾರೆ. ಮತ್ತೊಂದು ಕಡೆಗೆ ಈ ವಿಚಾರದಲ್ಲಿ ನೀಡಿರುವಂತಹ ಹೇಳಿಕೆಯನ್ನು ಡಿಕೆ ಶಿವಕುಮಾರ್ ಅವರು ತಕ್ಷಣವೇ ಹಿಂಪಡಿಬೇಕು ಅಂತವೂ ಕೂಡ ಆಗ್ರಹಿಸಿದ್ದಾರೆ. ಮತ್ತೆ ಈ ಹೇಳಿಕೆ ಸದ್ಯ ಈಗ ರಾಜಕೀಯ ಹಾಗೆ ಧಾರ್ಮಿಕ ವಲಯಗಳಲ್ಲಿ ಹೊಸ ಚರ್ಚೆಯನ್ನು ಕೂಡ ಹುಟ್ಟಾಕಿದೆ. ಮುಂದಿನ ಬೆಳವಣಿಗೆಗಳತ್ತ ಸದ್ಯ ಈಗ ಗಮನ ಸೆಳೆದಿರುವಂಥದ್ದು. ಇದು ಅವರ ವೈಯಕ್ತಿಕ ಕ್ಷೇತ್ರ ಕನಕಪುರ ಅಲ್ಲ, ಇದು ಟಿಟಿಡಿ ದೇವಸ್ಥಾನ, ದೇವರಿರುವಂತಹ ನೆಲ, ಜನರ ಭಾವನೆಗಳಿಗೆ ಸ್ಪಂದಿಸುವಂತಹ ದೇವರು ವಾಸ ಮಾಡಿರುವಂತಹ ಕ್ಷೇತ್ರ. ಹಾಗಾಗಿ ಅದನ್ನ ವೈಯಕ್ತಿಕ ತಗೊಂಡು ನೀವು ಹೇಳಿರುವಂಥ ಹೇಳಿಕೆಯನ್ನು ಯಾರು ಕೂಡ ಆಕ್ಸೆಪ್ಟ್ ಮಾಡೋಕೆ ಸಾಧ್ಯ ಇಲ್ಲ. ದಯವಿಟ್ಟು ಆ ಸ್ಟೇಟ್ಮೆಂಟ್ ಅನ್ನ ವಾಪಸ್ ತಗೊಳ್ಳಿ. ನಾವು ತಿರುಮಲದ ಮೊದಲ ಆರತಿಯನ್ನ ಈ ಹಿಂದಿನಿಂದಲೂ ಮೈಸೂರು ಮಹಾರಾಜರಿಗೆ ಗೌರವಾರ್ಥವಾಗಿ ಕೊಡ್ತಿದ್ವಿ, ಅದನ್ನು ಬಿಟ್ಟು ಯಾವುದೇ ರಾಜಕಾರಣಿಗಳಿಗೂ ಕೂಡ ಕೊಡ್ತಾ ಇಲ್ಲ ಅಂತ ಹೇಳಿಬಿಟ್ಟು ಸ್ಪಷ್ಟಪಡಿಸಿದ್ದಾರೆ ಟಿಟಿಡಿ ಸದಸ್ಯ ಭಾನುಪ್ರಕಾಶ್.